ರಾಜೀನಾಮೆ ನೀಡಲೇಬೇಕು. ದೇಶ ವಿರೋಧಿ ಕಾನೂನುಗಳನ್ನು ತರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಜನ ವಿರೋಧಿ ಕಾಯ್ದೆಗಳನ್ನು ತರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು ನಿನ್ನೆ 993 ರೂಪಾಯಿ ಜಾಸ್ತಿ ಮಾಡಿದ್ರು. ಅದರಿಂದ ಇದನ್ನು ಖಂಡಿಸಿ ನಾವು ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರು ಮಾಡುವಂಥದ್ದು ಭಾಳ ತಪ್ಪು. ಸಾಮಾನ್ಯ ಜನರನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ರೈತನಿಂದ ಹಿಡಿದು, ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು, ಫುಟ್ಪಾತಲ್ಲಿ ಅಂಗಡಿ ಹಾಕೋರಿಂದ ಹಿಡಿದು ಸಣ್ಣ ಸಣ್ಣ ಉದ್ಯೋಗ ನಂಬ್ಕೊಂಡಿರುವಂಥವರೆಲ್ಲನ ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದೇ ಬಾರಿ ನೋಡಿ, ಇದೇ ವರ್ಷ 3 ಬಾರಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಮಾರ್ಚಲ್ಲಿ 144 ರೂಪಾಯಿ ಮಾಡಿದರು, ಅದಾದ ನಂತರ 200 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ 993 ರೂಪಾಯಿ ಮಾಡಿದ್ದಾರೆ. ಅಂದರೆ ಈ 3017 ರೂಪಾಯಿ 50 ಪೈಸಾ ಒಂದು ಸಿಲಿಂಡರ್ ಬೆಲೆ ಆಗಿದೆ. ಇದನ್ನು ನಂಬಿಕೊಂಡು ಬದುಕ್ತಾ ಇದ್ದಂಥ ಕುಟುಂಬಗಳೇನಾಗಬೇಕು, ಅವ್ರನ್ನ ಬೀದಿಗೆ ಬಂದಂಗೆ ಆಗಿದೆ. ಮತ್ತು ಸಾಮಾನ್ಯ ಜನತೆಗಳೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು, ಉದ್ಯೋಗ ಮಾಡುವಂಥವ್ರನ್ನ ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಹೋಟೆಲ್ ಈಗ ನೋಡಿ, ಹೋಟೆಲನ್ನು ನಾರ್ಮಲ್